ಇನ್ನು UPI ಅನ್ನ ಬೇಡ, ನಮಗೆ ನಾವು ಬರೀ ಕ್ಯಾಶ್ ವ್ಯವಹಾರ ಮಾಡ್ತೀವಿ ಅಂತಿದ್ದಾರೆ. ನಮಗೆ ಲಾಸ್ ಆದರೂ ಚಿಂತೆ ಇಲ್ಲ, ಜನ ನಮ್ಮ ಹತ್ರ ಖರೀದಿ ಮಾಡದೇ ಇದ್ರೂ ಕೂಡ ಚಿಂತೆ ಇಲ್ಲ ಅನ್ನುವಂಥ ಯೋಚನೆಯಲ್ಲಿ ಜನ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ವ್ಯಾಪಾರಸ್ಥರು ಈಗ ಈ ನಿರ್ಧಾರಕ್ಕೆ ಬಂದ ನಂತರ ಗ್ರಾಹಕರು ಯಾವ ರೀತಿಯಾದಂಥ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಏನಾಗ್ತಾ ಇದೆ, ಯಾಕೆ ಈ ರೀತಿಯಾಗಿ ಟ್ಯಾಕ್ಸ್ ಅನ್ನು ಕಟ್ಟುವ ಪರಿಸ್ಥಿತಿಗೆ ಬಂದಿದ್ದಾರೆ, ಏನು ಬೆಳವಣಿಗೆ ಆಗಿದೆ ವಿಚಾರದಲ್ಲಿ ಸುದ್ದಿ ನೋಡಿ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ನೋಟಿಸ್. ಆನ್ಲೈನ್ ಪೇಮೆಂಟ್ ಬೇಡವೇ ಬೇಡ, ದುಡ್ಡು ಕೊಡಿ ದುಡ್ಡು, ವರ್ತಕರ ಡಿಮ್ಯಾಂಡ್. ಆದಾಯ ತೆರಿಗೆ ಇಲಾಖೆ ಕೊಟ್ಟಿರೋ ಲಕ್ಷ ಲಕ್ಷ ನೋಟಿಸ್ ಅಂಗಡಿ ಮಾಲೀಕರನ್ನ ಕಂಗಾಲಾಗುವಂತೆ ಮಾಡಿದೆ. ಅಲ್ಪ ಸ್ವಲ್ಪ ವ್ಯಾಪಾರಕ್ಕೆ ಲಕ್ಷ ಲಕ್ಷ ಟ್ಯಾಕ್ಸ್ ಹೇಗೆ ಕಟ್ಟೋದು ಅಂತ ವ್ಯಾಪಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ವ್ಯಾಪಾರಿಗಳು GST ತೆರಿಗೆ ಸಂಕಷ್ಟದಿಂದ ಪಾರಾಗಲು ಕ್ಯಾಶ್ ವ್ಯವಹಾರದ ಮೊರೆ ಹೋಗಿದ್ದಾರೆ. ಈಗಾಗಲೇ ಅನೇಕ ವ್ಯಾಪಾರಿಗಳು ಆನ್ಲೈನ್ ಪೇಮೆಂಟ್ಗಳಿಗೆ ಗುಡ್ ಬೈ ಹೇಳುತ್ತಿದ್ದಾರೆ. ಕ್ಯಾಶ್ಲೆಸ್ ಬೇಡ, ಏನೇ ಆದ್ರೂ ಕ್ಯಾಶ್ ವ್ಯವಹಾರವನ್ನೇ ಮಾಡ್ತೀವಿ ಅಂತಿದ್ದಾರೆ. ಗೂಗಲ್ ಪೇ, ಫೋನ್ ಪೇ ಬೇಡವೇ ಬೇಡ, ಹಣ ಕೊಟ್ಟು ವ್ಯಾಪಾರ ಮಾಡಿ ಅಂತ ಗ್ರಾಹಕರಿಗೆ ಮನವಿ ಮಾಡ್ತಿದ್ದಾರೆ. ಆದ್ರೆ UPI ಇಲ್ಲದಿದ್ರೆ ವ್ಯಾಪಾರವೇ ನಡೆಯೋದಿಲ್ಲ ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. 5 ರೂಪಾಯಿ ಆದ್ರೂ ಜನರು ಡಿಜಿಟಲ್ ಪೇಮೆಂಟ್ ಮಾಡ್ತಾರೆ, ಕ್ಯಾಶ್ ಕೊಡಿ ಅಂದ್ರೆ ವ್ಯಾಪಾರವೇ ಆಗಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇಸ್ ಸ್ಟಡಿ 1. ಹಾಲಿನ ವ್ಯಾಪಾರಿ. ಕೆಲ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ನೀಡಲಾಗಿದೆ. ರಾಜಾಜಿನಗರದ ಹಾಲು, ತರಕಾರಿ, ಹೂವು, ಹಣ್ಣು ವ್ಯಾಪಾರಿಗಳು ನಗದು ಹಣವನ್ನೇ ಕೊಡಿ ಅಂತ ಗ್ರಾಹಕರಿಗೆ ಮನವಿ ಮಾಡ್ತಿದ್ದಾರೆ. ತೀರಾ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಮಾತ್ರ ಸ್ಕ್ಯಾನರ್ ಮೂಲಕ ಹಣ ಹಾಕಿಸಿಕೊಳ್ತಿದ್ದಾರೆ. ಇನ್ನು ಹಾಲಿನ ವ್ಯಾಪಾರಿಯೊಬ್ಬರು ನಗದು ಹಣದಲ್ಲಿಯೇ ವ್ಯಾಪಾರ ಮಾಡ್ತಿದ್ದಾರೆ. ಕೇಸ್ ಸ್ಟಡಿ 2. ವೃತ್ತಿ ತರಕಾರಿ ಮಾರಾಟ. ಇನ್ನು ತಳ್ಳೋ ಗಾಡಿ ಮೇಲೆ ತರಕಾರಿ ವ್ಯಾಪಾರ ಮಾಡೋರು ಕೂಡ UPI ಪೇಮೆಂಟ್ ಬೇಡ ಅಂತಿದ್ದಾರೆ. UPI ಇಲ್ಲದಿದ್ರೆ ವ್ಯಾಪಾರ ಆಗೋದಿಲ್ಲ, ಡಿಜಿಟಲ್ ಪೇಮೆಂಟ್ ಸ್ವೀಕಾರ ಮಾಡಿದ್ರೆ ಟ್ಯಾಕ್ಸ್ ಹಾಕ್ತಾರೆ ಅಂತ ವ್ಯಾಪಾರಿಯೊಬ್ಬರು ಬೇಸರ ಹೊರಹಾಕಿದ್ದಾರೆ. ನಮಗೆ ವ್ಯಾಪಾರ ನಡೀತಾ ಇಲ್ಲ, ಇವಾಗ ಎಲ್ಲ ಫೋನ್ ಪೇ ಮಾಡಕ್ ಬರ್ತಾರೆ, ನೋಡಿದ್ರೆ GST ಎಲ್ಲ ಹಾಕ್ತವ್ರೆ, ಅದರಿಂದ ತೊಂದರೆ ಆಗ್ತಾ ಇದೆ. ವ್ಯಾಪಾರ ಒಂದಿನ ತಂದ್ರೆ 3 ದಿನ ವ್ಯಾಪಾರ ಆಗ್ಬೋದು. ಸ್ಕ್ಯಾನರ್ ಮುಚ್ಚಾಕ್ ಕೊಡ್ತಾ ಇದೀವಿ, ಕ್ಯಾಶ್ ಕೊಡಿ ಅಂತ ಕೇಳ್ತಾ ಇದೀವಿ ಸರ್. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ನೋಡಬೇಕು ಸರ್. ನೆಟ್ ಕ್ಯಾಶಲ್ಲೇ ಮಾಡ್ತಾ ಇದೀವಿ ಸರ್. ಅಂದ್ರೆ ವ್ಯಾಪಾರ ಕಮ್ಮಿ ಇವಾಗ, ಸ್ವಲ್ಪ ದಿನ ಹಿಂಗೆ ಹೋಯ್ತಾ ಹೋದ್ರೆ ಆಮೇಲೆ ಕ್ಯಾಶ್ಗೆ ಕನ್ವರ್ಟ್ ಆಗ್ತಾರೆ. ಕೇಸ್ ಸ್ಟಡಿ 3. ಹೂವಿನ ವ್ಯಾಪಾರಿ. ಆದಾಯ ತೆರಿಗೆ ಇಲಾಖೆಯ ಟ್ಯಾಕ್ಸ್ ನೋಟಿಸ್ ಬಗ್ಗೆ ಹೂವಿನ ವ್ಯಾಪಾರಿ ಕೂಡ ಕಿಡಿಕಾರಿದ್ದಾರೆ. 3,000ದಿಂದ 4,000 ರೂಪಾಯಿ ವ್ಯಾಪಾರ ಆಗುತ್ತೆ, ಅದರಲ್ಲಿ ಟ್ಯಾಕ್ಸ್ ಕಟ್ಟಿದ್ರೆ ಬಡವರು ಹೇಗೆ ಜೀವನ ಮಾಡಬೇಕು ಎಂದು ವ್ಯಾಪಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮಂತ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸ್ಕ್ಯಾನರ್ ಬೇಡ ಅಂತಿದ್ದಾರೆ ವ್ಯಾಪಾರಿಗಳು. ಸ್ಕ್ಯಾನರ್ ಇಲ್ಲದ ವ್ಯಾಪಾರ ನಡೆಯೋದಿಲ್ವಲ್ಲ, ಜನ ಇವಾಗ 5 ರೂಪಾಯಿ ವ್ಯಾಪಾರ ತಗೊಂಡ್ರು ಸ್ಕ್ಯಾನರ್ ಮಾಡಿ ಹೋಗ್ತಾರೆ. ಅವು ತುಂಬ ತೊಂದರೆ. ಇವಾಗ ಏನೋ ಹಾಕೋ ದಿವಸ ಒಂದು 2,000 ರೂಪಾಯಿ ಬಂಡವಾಳದಲ್ಲಿ ಸಾಲ ಮಾಡಿ ಬಂಡವಾಳ ಹಾಕಿರ್ತೀವಿ, ಫೈನಾನ್ಸ್ ಕಟ್ಟಬೇಕು, ಲೋನ್ ತೊಗೊಂಡಿರ್ತೀವಿ, ಎಲ್ಲ ಅದರಲ್ಲೇ ನಡಿಬೇಕು. ಅದಾಗೋದು 3-4 ಸಾವಿರ ರೂಪಾಯಿ ವ್ಯಾಪಾರದಲ್ಲಿ ಟ್ಯಾಕ್ಸ್ ಆಡಿ ಬಡವ್ರು ಹೆಂಗೆ ಜೀವನ ಮಾಡಬೇಕು ಅಂತ ಅವ್ರಿಗೆ ಇವತ್ತು ಬಂದಾಳೆ ನಮಗೂ ಬರ್ಬೋದಲ್ವಾ, ಹಂಗೆ ಮಾಡೋ ಜೀವನ ಹೆಂಗೆ ಮಾಡೋಣ ನಾವು ಅಂತ. ಸಣ್ಣ ಪುಟ್ಟ ವ್ಯಾಪಾರದವ್ರ ಬಿಡಬೇಕೇನು, ದೊಡ್ಡ ದೊಡ್ಡ ವ್ಯಾಪಾರ ಬಿಸ್ನೆಸ್ ಥರ ಮಾಡ್ತಾರೆ. ಸಣ್ಣ ಪುಟ್ಟ ವ್ಯಾಪಾರದವ್ರು ಮಾಡಿಬಿಟ್ರೆ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ. ಕೇಸ್ ಸ್ಟಡಿ 4. ಹಣ್ಣಿನ ಅಂಗಡಿ. GST ಟ್ಯಾಕ್ಸ್ಗೆ ಹಣ್ಣಿನ ಅಂಗಡಿ ಮಾಲೀಕರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ನಾವು 50,000ನೋ 1,00,000ನೋ ಬಂಡವಾಳ ಹಾಕಿದಾಗ 1 ಅಥವಾ 2,000 ಲಾಭ ಆಗುತ್ತೆ, ಆದ್ರೆ ಅದಕ್ಕೂ GST ಹಾಕಿದ್ರೆ ನಾವೇನ್ ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಇವಾಗ ಫೋನ್ ಪೇ ಇಲ್ಲದಿದ್ರೆ ವ್ಯಾಪಾರವೇ ಆಗೋದಿಲ್ಲ ಎಂದು ವ್ಯಾಪಾರಿಗಳು ಹೇಳ್ತಿದ್ದಾರೆ. ಟ್ಯಾಕ್ಸ್ ಇದ್ರೆ ನಾವು ದಿನಕ್ಕೆ ಒಂದು 10,000 ರೂಪಾಯಿ ಐಟಮ್ ತರ್ತೀವಿ, ಅದರಲ್ಲಿ ನಮಗೆ ಸಿಗೋದು ಒಂದು 500 ರೂಪಾಯಿ 1,000 ರೂಪಾಯಿ ಸಿಗುತ್ತೆ. ಅದರಲ್ಲಿ ನೀವು ವರ್ಷಕ್ಕೆ ಇಷ್ಟು ಅಂತ ಲೆಕ್ಕಾಚಾರ ಮಾಡಿದ್ರೆ ನಾವು ಬಂಡವಾಳ 50,000 ಹಾಕ್ತೀವಿ, 1,00,000 ಹಾಕ್ತೀವಿ, ನಮಗೆ ಪ್ರಾಫಿಟ್ ಬರೋದು 1,000 ಬರ್ತದೆ, ಇಲ್ಲ 2,000 ಬರ್ತದೆ. ನೀವು ಅದೆಲ್ಲ ಸೇರಿ 10 ಲಕ್ಷ ಆಯ್ತು, 20 ಲಕ್ಷ ಟ್ಯಾಕ್ಸ್ ಇದ್ರೆ ನಾವು ಹೆಂಗೆ ಕಟ್ಟೋಕ್ಕಾಗುತ್ತೆ? GST ಇದ್ರೆ ಎಷ್ಟು ವ್ಯಾಪಾರ ಆಗುತ್ತೆ ಅಷ್ಟೊಂದ ಮೇಲೆ ನಮ್ಗೆ ಡಿಪೆಂಡ್ ಆಗುತ್ತೆ ಅಂತಾರೆ. ಇವಾಗ ಫೋನ್ ಪೇ ಇಲ್ಲಾಂದರೆ ವ್ಯಾಪಾರ ಇಲ್ಲ ನಮಗೆ. ಫೋನ್ ಪೇ ಇಲ್ಲ ಟೈಮಲ್ಲಿ ಎಲ್ಲ ಕ್ಯಾಶ್ ಕೊಡ್ತಾಯಿದ್ರು. ಇವಾಗ 1 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ಎಲ್ಲ ಫೋನ್ ಪೇನೇ ಯೂಸ್ ಮಾಡ್ತಾ ಇರೋದು. ಇವಾಗ ನಾವು ಬಂಡವಾಳ ದುಡ್ಡು ಕೊಡಬೇಕಾದ್ರೂ ನಾವು ಫೋನ್ ಪೇ ಯೂಸ್ ಮಾಡ್ತೀವಿ. ಅಲ್ಲಿ ಈಸ್ಕೊಂಬರೋ ಟೈಮಲ್ಲಿ ಅದರಲ್ಲಿ 1 ಲಕ್ಷ ಐಟಮ್ ತರ್ತೀವಿ, ನಮಗೆ ಸಿಕ್ಕೋದು 1,000 2,000 ಅಷ್ಟೇ. ಅದರಲ್ಲಿ ನೀವು ಲೆಕ್ಕಾಚಾರ ಮಾಡಿ 10 ಲಕ್ಷ 20 ಲಕ್ಷ ವ್ಯವಹಾರ ಆಗಿದೆ, ನೀವು GST ಕಟ್ಟಬೇಕಾದ್ರೆ ನಾವು ಎಲ್ಲಿಂದ ಕಟ್ಟೋಕ್ಕಾಗತ್ತೆ ಹೇಳಿ? ಇನ್ನು ರಾಜಾಜಿನಗರದ 19ನೇ ಮುಖ್ಯ ರಸ್ತೆಯಲ್ಲಿ ಕಾಂಡಿಮೆಂಟ್ಸ್ ಅಂಗಡಿ ವ್ಯಾಪಾರಿಯೊಬ್ಬರು ನಮ್ಮಲ್ಲಿ UPI ಬಳಸೋದಿಲ್ಲ ಎಂಬ ಬೋರ್ಡ್ ಹಾಕಿದ್ದಾರೆ. ನೋಟಿಸ್ ಭೀತಿ ಹಲವು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತಟ್ಟಿದ್ದು ಆನ್ಲೈನ್ ಕ್ಯಾಶ್ ಸಹವಾಸವೇ ಬೇಡ, ನೆಟ್ ಕ್ಯಾಶ್ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ನೋ ಫೋನ್ ಪೇ, ನೋ ಗೂಗಲ್ ಪೇ. ನಗದು ವ್ಯವಹಾರ ಗ್ರಾಹಕರ ಮೇಲೆ ಎಫೆಕ್ಟ್.
ಟೀ ಅಂಗಡಿ, ಬೇಕರಿ ಸೇರಿದಂತೆ ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ ಹೇಳ್ತಿದ್ದಾರೆ. ಇದರ ನೇರ ಎಫೆಕ್ಟ್ ಗ್ರಾಹಕರ ಮೇಲೆಯೂ ಬೀರೋಕೆ ಶುರುವಾಗಿದೆ. ಕಳೆದ ಕೆಲ ವರ್ಷಗಳಿಂದ ಆನ್ಲೈನ್ ಪೇಮೆಂಟ್ಗೆ ಅಡ್ಜಸ್ಟ್ ಆಗಿದ್ದ ಸಾರ್ವಜನಿಕರಿಗೆ ಮತ್ತೆ ಕ್ಯಾಶ್ ವ್ಯವಹಾರಕ್ಕೆ ಒಗ್ಗೋದು ಕಷ್ಟವಾಗ್ತಿದೆ. ದಿನಾ ಬೆಳಗಾದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ತಿದ್ದವರಿಗೆ ಜೇಬಲ್ಲಿ ಹಣ ತೆಗೆದುಕೊಂಡು ಹೋಗೋದು ಕಷ್ಟವಾಗುತ್ತಿದೆ. ಇದು ಗ್ರಾಹಕರ ಬೇಸರಕ್ಕೂ ಕಾರಣವಾಗ್ತಿದೆ. ನಿತ್ಯ ಜೇಬಲ್ಲಿ ದುಡ್ಡಿಟ್ಟುಕೊಂಡು ಓಡಾಡೋದು ಹೇಗೆ? ಹಣ ಬೇಕು ಅಂದ್ರೆ ಎಟಿಎಂಗೆ ಹೋಗಬೇಕು. ಇದರಿಂದ ಸಮಯ ಕೂಡ ವ್ಯರ್ಥ. ಅಲ್ಲದೆ ಚಿಲ್ಲರೆ ಸಮಸ್ಯೆ ಕೂಡ ಎದುರಾಗುತ್ತಿದೆ. ಸರ್ಕಾರ ಈ ಬಗ್ಗೆ ಸಮಸ್ಯೆ ಬಗೆಹರಿಸಬೇಕು. ಇಲ್ಲದಿದ್ರೆ ಸಾರ್ವಜನಿಕರಿಗೆ ಇದರಿಂದ ಸಮಸ್ಯೆ ಹೆಚ್ಚು ಅಂತಿದ್ದಾರೆ ಜನಸಾಮಾನ್ಯರು. ಎನಿ ಟೈಮ್ ಕ್ಯಾಶ್ ಅಂತೂ ಕ್ಯಾರಿ ಮಾಡ್ಕೊಂಡು ಎಲ್ಲಾದ್ರೂ ಹೋಗೋಕ್ಕಾಗಲ್ಲ. ಸಡನ್ನಾಗಿ ಈಗ ಹೊರಗಡೆ ನಿಮಗೂ ಗೊತ್ತು ಪ್ರಾಬ್ಲಮ್ಸ್ ಇರುತ್ತೆ, ಕ್ಯಾಶ್ ಕಳ್ತನ ಆಗೋದು, ಪಿಕ್ ಪ್ಯಾಕೆಟು. ಸೊ UPI ಇರೋದು ಬೆಟರು. ಬಟ್ ಚಿಕ್ಕ ಪುಟ್ಟ ಅಂಗಡಿಗೆ ಟ್ಯಾಕ್ಸ್ ಹಾಕೋದು ಅಷ್ಟೊಂದು ಟ್ಯಾಕ್ಸ್ ಬಂದರೆ ಇದು ಪ್ರಾಬ್ಲಮ್ ಆಗುತ್ತೆ ಸರ್ ಅವ್ರಿಗೂ. ಯಾಕೆಂದರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಇರ್ತಾರೆ. ಸೊ ಅವರಿಗೆಲ್ಲ UPI ಇದ್ರೇ ಚೆನ್ನಾಗಿ. ಟೀ ಕುಡಿಯೋಕ್ಕೂ ಕಷ್ಟ ಆಗ್ಬಿಡುತ್ತೆ ಸರ್. ಈಗ ಬಂದರೆ ಅವ್ರು ಬೋರ್ಡ್ ಹಾಕಿದ್ರು, ಏನು ಮೇಡಮ್ ಅಂದರೆ ಈಗ ಚಿಲ್ಲರೆ ಇಲ್ಲ, ಹೋಗಿ ATM ಅಲ್ಲಿ ತಗೊಬಂದು ಕೊಟ್ಟು ಮತ್ತೆ ಟೈಮ್ ವೇಸ್ಟ್ ಅಲ್ಲ ಸರ್. ತುಂಬ ಸ್ಟ್ರಗಲ್ ಆಗುತ್ತೆ ಸರ್, ತುಂಬ ಕಷ್ಟ ಸರ್. ತುಂಬ ಸಮಸ್ಯೆ ಇದೆ ಸರ್. ಈಗ ಎಲ್ಲರೂ ಕ್ಯಾಶ್ ಕ್ಯಾರಿ ಮಾಡಿ ತುಂಬ ವರ್ಷಗಳಾಗೋಯ್ತು. ಈಗ ಪ್ರತಿಯೊಬ್ಬರೂ ಈಗ ನಾವು ತರಕಾರಿ ಮಾರೋರಿಂದ ಹಿಡ್ಕೊಂಡು ಪ್ರತಿಯೊಂದು ಇವಾಗ ಒಂದು ಮ್ಯಾಚಸ್ ತಗೊಳ್ಬೇಕಂತಂದ್ರೂ ಎಲ್ಲರೂ ಫೋನಲ್ಲೇ ಫೋನ್ಪೇ, ಗೂಗಲ್ ಪೇ ಆಮೇಲೆ ಇದೆಲ್ಲ ಮಾಡ್ಕೊಳ್ತಾರೆ. ಈಗ ಇವರು ಈ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಈ ಒಂದು ಯಾವುದೋ ಟ್ಯಾಕ್ಸ್ಗಳು ಅದು ಇದು ಹಾಕಿ ಅವರು ಭಯ ಪಟ್ಕೊಂಡು ಈಗ ನಾವು ನೋಡಿ, ಈಗ ನಾವೇನಾದರೂ ಒಂದು ಜಸ್ಟ್ ಒಂದು ಸಿಗರೇಟ್ ತೊಗೊಬೇಕಂತಂದ್ರೂ ಆಗಲ್ಲ ಸರ್, ಕ್ಯಾಶ್ ಕೊಡಿ ಅಂತಾರೆ. ಈಗ ನನ್ನ ಹತ್ರ ಕ್ಯಾಶ್ ಇಲ್ಲ, ಈಗ ನಾನೇನು ಮಾಡಬೇಕು? ಈಗ ನಮ್ಮ ಹತ್ರ ಫೋನ್ಪೇ ಇದೆ, ಫೋನ್ಪೇ ಬೇಡ ಅಂತಾರೆ. ಈಗ ಅವ್ರಿಗೂ ಟ್ಯಾಕ್ಸ್ ಬರುತ್ತೆ ಅಂತ ಅವ್ರಿಗೂ ಭಯ. ಈಗ ಅವ್ರು ಎಷ್ಟು ಕೋಟಿ ಸಂಪಾದನೆ ಮಾಡಿಬಿಡ್ತಾರೆ ಅಂಗಡಿಗಳಲ್ಲಿ. ATM ಅಲ್ಲಿ ಹೋದ್ರೆ ಬರೀ 500 ರೂಪಾಯಿ ಬರುತ್ತೆ, 100-200 ಬರಲ್ಲ. 500 ರೂಪಾಯಿ ತಂದು ಕೊಟ್ಟರೆ ಇವ್ರ ಹತ್ರ ಚಿಲ್ಲರೆ ಇರಲ್ಲ. ನಮ್ಗೆ ಅವಾಗ ಏನಂದರೆ 100 ರೂಪಾಯಿಗೆ 10 ರೂಪಾಯಿ 20 ರೂಪಾಯಿ ಮಾಡ್ಬೇಕಂದ್ರೆ UPIನೇ ಮಾಡಬೇಕಲ್ಲ ಸರ್. ಮಾಡೋಕ್ಕಾಗಲ್ಲ, ಅವ್ರು ಇವಾಗ ಒಪ್ಕೊಳ್ತಾ ಇಲ್ಲ. ನಾವೇನು ಮಾಡೋದು? ನಾವು ಸಿಗರೇಟ್ ಸೇದಲ್ಲ, ನಮ್ಗೆ ಏನಾದ್ರು ಅರ್ಜೆಂಟ್ ತೊಗೊಬೇಕಂದ್ರೆ ಆಗಲ್ಲ. ಏನು ಮಾಡಬೇಕು ಇದಕ್ಕೆ? ನಮಗೂ ಭಾಳ ತೊಂದರೆ ಆಗ್ತಾ ಇದರಿಂದ. ಯಾಕೆಂದರೆ ಇವನ್ ವಿ ಆರ್ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್. ನಾವು ಅಲ್ಲಿ ಹೋಗ್ಬಿಟ್ಟು ಫೋನ್ಪೇ ಮಾಡಿದ್ರೆ ಇಲ್ಲ ಕ್ಯಾಶ್ ಕೊಡಬೇಕು, ಅದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಹೋಗೋದು ಏನೋ ಅರ್ಥ ಆಗ್ತಾ ಇಲ್ಲ. ಇನ್ಫ್ಯಾಕ್ಟು ಇವಾಗ 4-3 ಅಂಗಡಿಗಳು ಅವ್ರ ಹತ್ರ ಬ್ಯಾಲೆನ್ಸ್ ಇದೀನಿ ನಾನು ಅಂದರೆ ಅವರು ಕ್ಯಾಶ್ ಬರೋ ಟೈಮಲ್ಲಿ ನೀವು ತೊಗೊಂಡು ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಯಾವುದೇ ಅಂಗಡಿಗೆ ಹೋದ್ರೂ ಯಾವುದು ಫೋನ್ಪೇ ಇಲ್ಲಪ್ಪ, ನೀನು ಕ್ಯಾಶೇ ತೊಗೊಬಂದ್ರೆ. ಈಗೇನಪ್ಪ ಅಂದರೆ ಕೆಲವು ಕಡೆ ಮೊದಲು ಎಲ್ಲ ಈಗ ಒಂದು 2 ಇಯರ್ಸು 3 ಇಯರ್ಸಿಂದ ಯಾರು ಕ್ಯಾಶನ್ನ ಡ್ರಾ ಮಾಡ್ಕೊಂಡು ಜೋಬಲ್ಲಿ ಇಟ್ಬಾರ್ದು ಮೇಡಮ್. ಆನ್ಲೈನ್ ಇರೋದ್ರಿಂದ ಆನ್ಲೈನ್ ಪೇಮೆಂಟ್ ಮಾಡ್ತಾಯಿದ್ರು. ಆದರೆ ಸರ್ಕಾರ ಮಾಡಿರೋದು ತುಂಬ ತಪ್ಪು ಮೇಡಮ್. ಇದು ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ತುಂಬ ಇದನ್ನು ಜಾರಿ ತಂದಿರೋದು ತುಂಬ ತಪ್ಪು. ಒಟ್ನಲ್ಲಿ ಆದಾಯ ತೆರಿಗೆ ಇಲಾಖೆ ಲಕ್ಷ ನೋಟಿಸ್ ನೀಡಿರೋದು ಡಿಜಿಟಲ್ ಪೇಮೆಂಟ್ ಮೇಲೆ ನೇರ ಪರಿಣಾಮ ಬೀರಿದೆ. ಅಲ್ಲದೆ ಬೆಂಗಳೂರಿನಲ್ಲಿ ಮತ್ತೆ ಹಳೆಯ ದಿನಗಳು ಮರುಕಳಿಸುತ್ತವಾ ಅನ್ನೋ ಪ್ರಶ್ನೆ ಮೂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.